ನನ್ನ ಲವ್ವಿಂಗ್ ಕ್ಯಾಸ್ಲೆ ಬರ್ಡ್ ಫಾರ್ಮಿಗೆ ಸ್ವಾಗತ. ನಾನು ಕಳೆದ ವಿಡಿಯೋದಲ್ಲಿ ಸೀಡ್ ಮಿಕ್ಸ್ ಮಾಡುವ ರೇಷಿಯೋನ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದೇ ಪ್ರಕಾರ ಸೀಡ್ ಮಿಕ್ಸ್ ಮಾಡಿದ ನಂತರ ನೀವು ಈ ರೀತಿ ಫುಡ್ ಫೀಡರ್ ಇರುತ್ತೆ ನೋಡ್ರಿ. ಇದು ಬಂದು 500 ಗ್ರಾಮ್ ಕೆಪಾಸಿಟಿ ಇರುತ್ತೆ ನೋಡ್ರಿ. ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಕ್ಯಾಪ್ ಇರುತ್ತೆ, ಪ್ಲಸ್ ಇದು ವೇಸ್ಟೇಜ್ ಇರುತ್ತೆ ನೋಡ್ರಿ. ಇಲ್ಲಿ ವೇಸ್ಟೇಜ್ ಬರುತ್ತೆ, ಇಲ್ಲಿ ನೋಡ್ರಿ ವೇಸ್ಟೇಜ್ ಬರುತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ ನೋಡ್ರಿ, ಇಲ್ಲೆಲ್ಲ ನಮಗೆ ಇಲ್ಲೂ ಸೀಡ್ಸ್ ಕಾಣೋದಿಲ್ಲ, ಓಕೆನಾ. ಆಮೇಲೆ ನೋಡಿರಿ, ವಾಟರು ಅಷ್ಟೇ, ಈ ಥರ ವಾಟರ್ ಫಿಲ್ಟರ್ ಇರೋದ್ರಿಂದ ನಿಮಗೆ ಡೈಲಿ ಚೇಂಜ್ ಮಾಡೋ ಅವಶ್ಯಕತೆ ಇರೋಲ್ಲ, ಓಕೆನಾ. ಆಮೇಲೆ ಇದರಲ್ಲಿ ಗಲೀಜು ಬೀಳುವ ಸಾಧ್ಯತೆಗಳು ಕಡಿಮೆ. ನೀವು ವಾರಕ್ಕೊಂದ್ಸಲ ಕ್ಲೀನ್ ಮಾಡಿ, ಒಂದು ತಿಂಗಳು ಕ್ಲೀನ್ ಮಾಡಿ ನಡೆಯುತ್ತೆ, ಬಟ್ ಪ್ರಾಬ್ಲಮ್ ಆಗುತ್ತೆ ಬರ್ಡ್ಸ್ಗೆ. ಬೆಟರು ವೀಕ್ಲಿ ಒನ್ಸ್ ನಾನು ಸಜೆಷನ್ ಮಾಡೋದೆ ಅಂದರೆ ವೀಕ್ಲಿ ಒನ್ಸ್ ಮ್ಯಾಂಡೇಟ್ರಿ. ನೀವು ಸಂಡೇ ಸ್ಯಾಟರ್ಡೇ ನೀವು ಫ್ರೀ ಯಾವಾಗ ಇರುತ್ತೋ ಅವಾಗ ವಾರಕ್ಕೊಂದ್ಸಲ ಈ ನೀರನ್ನು ಚೇಂಜ್ ಮಾಡಬೇಕು. ಆಮೇಲೆ ನೋಡ್ಕೊಳ್ಳಿ, ಈ ಸೀಡ್ಸ್ ಅನ್ನೋದು ಅರ್ಧ kg ಇದೆ, ½ kg ಇರುತ್ತೆ, 500 ಗ್ರಾಮ್ ಕೆಪಾಸಿಟಿ ನೋಡಿರಿ. ಈ ರೀತಿ ನಾನು ಮಿಕ್ಸ್ ಮಾಡಿರೋ ರೇಷಿಯೋ. ಸೊ ಈ ರೇಷಿಯೋ ಪ್ರಕಾರ ಮಿಕ್ಸ್ ಮಾಡಿದ ನಂತರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಬರ್ಡ್ಸ್ಗೆ ಡೈಲಿ ಫುಡ್ ಚೆಕ್ ಮಾಡೋ ಅವಶ್ಯಕತೆ ಇರೋಲ್ಲ ನೋಡಿರಿ. ನಿಮಗೆ ಇಲ್ಲಿ ಕ್ಲೀನಾಗಿ ಕಾಣಿಸುತ್ತೆ ನೋಡಿರಿ, ಎಷ್ಟಿದೆ ಹಿಂಗೆ ಖಾಲಿ ಆದಂಗೆಲ್ಲ ನಿಮಗೆ ಸ್ಟೇಜ್ ವೈಸ್ ಕ್ಲಿಯರ್ ಆಗ್ತಾ ಹೋಗುತ್ತೆ ನೋಡಿರಿ. ಇಲ್ಲಿವರೆಗೂ ನೀವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದೇನಾಗುತ್ತೆ, ಹತ್ತತ್ರ ಆಲ್ಮೋಸ್ಟ್ ಒಂದು ನನ್ನ ಅನುಭವದ ಪ್ರಕಾರ ಒಂದು ಮಿನಿಮಮ್ ಒಂದು 2 ವೀಕ್ಸ್ವರೆಗೂ ಇದು ಬರುತ್ತೆ. ಸೊ ನೀವು ವೀಕ್ಲಿ ಒನ್ಸ್ ಚೆಕ್ ಮಾಡಿ. ಆಮೇಲೆ ಡೈಲಿ ಜಸ್ಟ್ 5 ಮಿನಿಟ್ಸ್ ಇದು ಕೊಡಬೇಕಾಗುತ್ತೆ ನೀವು ನೋಡಿ. ಡೈಲಿ ಇದನ್ನು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೋಡಿರಿ, ಇದರಲ್ಲಿ ನೋಡಿರಿ ಇಷ್ಟು ಸೀಡ್ಸು ನೋಡಿರಿ. ಅದೇ ನೀವು ಈ ಥರ ಫುಡ್ ಫೀಡ್ರ್ ಇಲ್ಲ ಅಂದರೆ ಇಷ್ಟು ಸೀಡ್ಸ್ ವೇಸ್ಟ್ ಆಗಿ ಹೋಗಿರೋದು, ಆ ಪಿಯ ಜೊತೆ ಮಿಕ್ಸ್ ಆಗಿ ನೀವು ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದರಿಂದ ನಾನೇನು ಹೇಳ್ತೀನಿ ಅಂದರೆ, ಈ ಥರ ಫುಡ್ ಫೀಡ್ರು ನಾನು ಸಜೆಷನ್ ಮಾಡ್ತೀನಿ, ತುಂಬ ಒಳ್ಳೆಯದು ನೋಡಿರಿ. ರಿಟರ್ನ್ ವಾಪಸ್ ಹಾಕೋದ್ರಿಂದ ನಿಮಗೆ ಸೀಡ್ಸ್ ಎಲ್ಲ ಅಲ್ಲೇ ಇರುತ್ತೆ. ಸೊ ಈ ಥರ ಡೈಲಿ ವೈಸ್ ನೀವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಎಷ್ಟೋ ಒಂದು 5 ಮಿನಿಟ್ಸ್ ಆಗುತ್ತೆ, 5 ಮಿನಿಟ್ಸು ಆಗಿಲ್ಲ, ಒಂದು 2 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ಡೈಲಿ ಒಂದ್ಸಲ ನೀವು ಕೇಜಿನ ಒಂದ್ಸಲ ಚೆಕ್ ಮಾಡ್ಕೋಬೇಕು, ಫುಡ್ ಇದೆಯಾ, ವಾಟರ್ ಇದೆಯಾ. ಆಮೇಲೆ 2 ಡೇಸ್ ಒನ್ಸ್ ಹತ್ರ ಈ ಗ್ರೀನ್ಸ್ ಏನಾದರೂ ಪ್ರೊವೈಡ್ ಮಾಡಬೇಕಾಗುತ್ತೆ. 2 ಡೇಸ್ ಒನ್ಸು, 3 ಡೇಸ್ ಒನ್ಸು ಡೈಲಿ ಹಾಕಕ್ಕೆ ಹೋಗ್ಬೇಡ್ರಿ. 2 ಡೇಸ್ ಒನ್ಸ್ ಇದೆ. ಇವಾಗ ನೋಡಿರಿ, ನಿಮಗೆ ಡೈಲಿ ಚಿತ್ರಾನ್ನ ತಿಂದರೆ ಬೇಜಾರಾಗಲ್ವಾ. ಸೊ ಅದೇ ರೀತಿ ಇದನ್ನು 2 ಡೇಸ್ ಒನ್ಸ್ ಏನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಅದಕ್ಕೆ ಮಾರ್ನಿಂಗ್ ಯಾವಾಗಾದ್ರೂ ನೀವು ಫ್ರೀ ಇದ್ದಾಗ ಮನೇಲಿರುವ ಸೊಪ್ಪುಗಳು, ಉದಾಹರಣೆಗೆ ಕೊತ್ತಂಬರಿ, ಸಬ್ಬಕ್ಕಿ, ಮೆಂತ್ಯ, ಆಮೇಲೆ ಪುದೀನ ಸೊಪ್ಪು ಕೂಡ ಹಾಕೋಬೋದು. ಪುದೀನ ಸೊಪ್ಪು ಮಂತ್ಲಿ ಒನ್ಸ್ ಹಾಕಿ. ಪಾಲಕ್ಕು ಅಷ್ಟೇ, ಪಾಲಕ್ಕು ಹಾಕ್ಬೋದು, ಬಟ್ ಪಾಲಕ್ಕು ತುಂಬ ಡೇಂಜರು. ನೀವು ಮಂತ್ಲಿ ಒನ್ಸ್ ಹಾಕ್ರಿ ಅಷ್ಟೇ. ನಾನು ಬೆಟರ್ ಪಾಲಕ್ ಸಜೆಷನ್ ಮಾಡೋಕ್ಕೆ ಹೋಗಲ್ಲ. ನಾನು ಸಜೆಷನ್ ಮಾಡೋದೇನಿದ್ರು ಕೊತ್ತಂಬರಿ ಸೊಪ್ಪು, ಮೆಂತ್ಯ, ಸಬ್ಬಕ್ಕಿ. ಸೊ ಇದು 3 ತುಂಬ ಒಳ್ಳೆಯದು. ಆಮೇಲೆ ಈ ಸಬ್ಬಕ್ಕಿನ ನೀವು ಸಮ್ಮರಲ್ಲಿ ಆದಷ್ಟು ಕಡಿಮೆ ಹಾಕಿ. ಏನಿದ್ರು ವಿಂಟರ್ ಸೀಸನ್ನಲ್ಲಿ ಸಬ್ಬಕ್ಕಿ ಹಾಕ್ಬೋದು. ಸಮ್ಮರ್ ಸೀಸನ್ನಲ್ಲಿ ನಾನು ಜಾಸ್ತಿ ಸಜೆಷನ್ ಮಾಡೋದೇನೆಂದರೆ ಕೊತ್ತಂಬರಿ ಅಥವಾ ಮೆಂತ್ಯ. ಸೊ ಮುಂದೆ ಇದಕ್ಕೆ ಬೇರೆ ಇನ್ನೇನು ಬೇಕು, ಮುಂದೆ ಕ್ಯಾಲ್ಸಿಯಂ ಬ್ಲ್ಯಾಕ್ ಅಂತ ಬರುತ್ತೆ, ಕಟಲ್ ಬೋನ್ ಅಂತ ಬರುತ್ತೆ. ಸೊ ಅದು ಏನು ಹೇಗಿರುತ್ತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.